ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಧರ್ಮಸ್ಥಳದ ಬಗ್ಗೆ ಸ್ಫೋಟಕ ಸುದ್ದಿಗಳು ಬರ್ತಾ ಇದ್ದಾವೆ. ಅತ್ಯಂತ ನೋವಿನ ಸಂಗತಿ. ಯಾವ SIT ಮೇಲೆ ವಿಶ್ವಾಸ ಇಟ್ಟ ಜನ ಒಂದು ಒಳ್ಳೆಯ ರಿಸಲ್ಟ, ಇದರಿಂದಿದ್ದಂಥ ಕೊಲೆಗಡಕರು, ಅತ್ಯಾಚಾರಿಗಳು, ಲಫಂಗರು ಯಾರಿದ್ದಾರೆ ಅವ್ರು ಹೊರಗೆ ಹಾಕಬೇಕು. ಅನ್ಯಾಯ ಕೋರನ್ನು ಅವ್ರು ನೋಡಬೇಕು. ಜನ ಕಾಯ್ತಾ ಇದ್ದಾರೋ ಮೋಸ್ಟ್ಲಿ ಅವರು ಸಿಗೋ ಹಂಗೆ ಕಾಣೋದಿಲ್ಲ ಅನ್ನಿಸ್ತದ. ಯಾಕಂದರೆ ಅವರ SIT ಪೂರ್ತಿ ಎಲ್ಲೋ ಒಂದಿಬ್ಬರನ್ನು ಬಿಟ್ಟರೆ ಮೊಹಂತಿ ಅನ್ನುವಂಥ ಪ್ರಣವ್ ಮೊಹಂತಿ ಇನ್ನೊಂದಿಬ್ಬರು 3 ಮಂದಿ ಇರ್ಬೋದೇನೋ ಬಿಟ್ಟು ಉಳಿದವ್ರ ಮೇಲೆಲ್ಲ ಪ್ರಭಾವ ಬೀರಿದ್ದಾರೆ ಅನ್ನೋದು ಈಗಾಗಲೇ ಸ್ಪಷ್ಟ ಆಗ್ತಾಯಿದೆ. ನಮ್ಮ ಸ್ಪೀಡ್ ಡಿಜಿಟಲ್ ಮೀಡಿಯಾದ ಶಶಿಧರ್ ಭಟ್ರ ಮೂಲಕ, ಹಿರಿಯ ಪತ್ರಕರ್ತರು ಶಶಿಧರ್ ಭಟ್ರು, ಅವ್ರಿಗೆ ಬಂದಂಥ ಮಾಹಿತಿ ಈಗ ಸ್ಫೋಟ ಆಗ್ಯದ. ನಾವು ಇಲ್ಲಿವರೆಗೆ ಅದನ್ನು ಗೆಸ್ ಮಾಡ್ತಾಯಿದ್ದೀವಿ, ಒಂದಿಷ್ಟೇನೋ ಏನಪ್ಪ ಸಂಶಯದಿಂದ ನೋಡ್ತಾ ಇದ್ದೀವಿ. ಯಾಕಪ್ಪ ಹೇಗಾಗಿ ಬದಲಾದ ಚಿನ್ನಯ್ಯ ಅಷ್ಟು ಪ್ರಬಲವಾಗಿ ನನ್ನ ವಾದವನ್ನು ಮಾಡ್ತಾ ಹೆಗ್ಗಡೆ ಅವರೇ ಅಂತ ಹೇಳ್ತಾ ಇದ್ದ ಅಂತ ಹೇಗಾಗಿ ಯಾಕೆ ಚೇಂಜ್ ಆದ ಅಂತ ನಾವು ಗಮನಿಸಿದಾಗ ಪಾಪ ಅವ್ರ ದೈಹಿಕ ಹಲ್ಲೆ ಆಗಿದೆ ಅನ್ನೋಂಥ ವಾರ್ತೆಗಳು ಬರ್ತಾ ಇದ್ದಾವೆ. ಬೆದರಿಸಿದ್ದಾರೆ, ದೈಹಿಕ ಹಲ್ಲೆ ಮಾಡಿದ್ದಾರೆ ಅಂತೇಳಿ ತಮ್ಮ ವರದಿಯಲ್ಲಿ ನಮ್ಮ ಶಶಿಧರ್ ಭಟ್ ಅವರು ಇನ್ನುಳಿದ ಕೆಲವು ಮೀಡಿಯಾಗಳಲ್ಲಿ ಬರ್ತಾ ಇದೆ. ಹೀಗಾಗಿ ಅವ್ರು ಬದಲಾದರು